ಈತ ಡಿ ಕಂಪನಿ ಅನ್ನುವಂಥ ಫ್ಯಾನ್ ಪೇಜ್ ಒಂದನ್ನ ನಿರ್ವಹಣೆ ಮಾಡ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಸುಹಾಸು ಮತ್ತು ವೇಣು ತುಮಕೂರಿನ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು. ಸಂದೀಪು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿ, ವಿಟ್ನೆಸ್ ಆತನಿಗೆ ಈ ಮೂವರು ಬೆದರಿಕೆ ಹಾಕಿರೋದು, ಮಾತುಕತೆ ನೆಪದಲ್ಲಿ ಕರೆಸಿಕೊಂಡು ಬೆದರಿಕೆ ಹಾಕಿರೋದು, ಹಾಸ್ಟೆಲ್ ಆಗು ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಈ ಪುನೀತ್ ಇದಾನಲ್ಲ, ಈ ಕೇಸ್ನಲ್ಲಿ ಈಗ ಅರೆಸ್ಟ್ ಆಗಿರುವಂತ ಪುನೀತ್, ಈತನು ಈ ಕೇಸ್ನಲ್ಲಿ ಒಬ್ಬ ಸಾಕ್ಷಿದಾರ. ಹೇಗೆ ಸಾಕ್ಷಿದಾರ ಅಂತಂದ್ರೆ, ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಾಟ ಮಾಡಿದ್ರಲ್ಲ, ನಿಮಗೆ ಆ ದಿನಗಳ ನೆನಪಿರಬಹುದು. ಆ ಒಂದು ವಿಡಿಯೋ, CCTV ವಿಡಿಯೋ, ಅದರಲ್ಲಿ ಒಂದು ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಕಾಣಿಸುತ್ತೆ. ಆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು ಈ ಪುನೀತಿಗೆ ಸೇರಿತು. ನೋಡಿ, ಇದೆ ಮೃತದೇಹವನ್ನು ಸಾಗಿಸೋದಕ್ಕೆ ಬಳಸಿದಂತ ಸ್ಕಾರ್ಪಿಯೋ ಕಾರು, ಅದು ಪುನೀತಿಗೆ ಸೇರಿತು. ಈಗ ಈ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಪುನೀತು ಸಾಕ್ಷಿದಾರ ಕೇಸ್ನಲ್ಲಿ, ಸಂದೀಪು ಕೂಡ ಸಾಕ್ಷಿ ಈ ಕೇಸಲ್ಲಿ. ಪುನೀತು ತನ್ನಿಬ್ಬರು ಸ್ನೇಹಿತರ ಜೊತೆ ಸೇರಿಕೊಂಡು ಸಂದೀಪ್ಗೆ ಬೆದರಿಕೆ ಹಾಕಿರೋದು. ಸಾಕ್ಷಿ ನುಡಿಯಬೇಡ, ಸಾಕ್ಷಿ ಹೇಳಬೇಡ, ಅಥವಾ ವ್ಯತಿರಿಕ್ತ ಸಾಕ್ಷಿಯನ್ನ ಹೇಳು ಅಂತ ಬೆದರಿಕೆ ಹಾಕಿರೋದು. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಪುನೀತು ಮತ್ತು ಆತನ ಇಬ್ಬರು ಸ್ನೇಹಿತರನ್ನ ಅರೆಸ್ಟ್ ಮಾಡಿದ್ದಾರೆ. ಪುನೀತು ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕಂಪನಿ ಅನ್ನುವಂಥ ಒಂದು ಪೇಜ್ ಅನ್ನ ನಿರ್ವಹಿಸ್ತಾ ಇದ್ದ. ಡಿ ಕಂಪನಿ ಅಂತಂದ್ರೆ ದರ್ಶನ್ ಕಂಪನಿ, ದಾವೂದ್ ಇಬ್ರಾಹಿಂ ಕಂಪನಿ ಅಂತಲ್ಲ, ದರ್ಶನ್ ಕಂಪನಿ ಅಂತ ಆ ಪೇಜ್ ಅನ್ನ ಈತ ನಿರ್ವಹಣೆ ಮಾಡ್ತಾ ಇದ್ದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ಮೂವರನ್ನು ಅರೆಸ್ಟ್ ಮಾಡಿರುವಂತ ಮಾಹಿತಿಯನ್ನ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಪ್ರಯತ್ನ ಮಾಡಿದ್ರು? ಸಂದೀಪ್ ಒಬ್ಬರನ್ನೇ ಸಂಪರ್ಕಿಸಿರೋದಾ, ಬೇರೆಯವರನ್ನ ಸಂಪರ್ಕಿಸೋ ಸಾಧ್ಯತೆಗಳೇನಾದ್ರೂ ಇದೆಯಾ? ರಕ್ಷಿತ್, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಸೇರಿದಂತೆ ಎಲ್ಲರೂ ಸಹ ಜೈಲಿನಲ್ಲಿದ್ದಾರೆ. ಈ ನಡುವೆ ಆರೋಪಿಗಳು ಏನಂದ್ರೆ, ಆರೋಪಿಗಳು ಪರವಾಗಿ ಏನು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಪುನೀತ್ ಏನಿದ್ದಾನೆ, ದರ್ಶನ್ ಫ್ಯಾನ್ ಪೇಜ್ ಅನ್ನ ನೋಡ್ಕೊಂತಾನೆ. ಈತ ಈ ಹಿಂದೆ ಏನು ಬಾಡಿಯನ್ನ ಸಾಗಿಸೋದಕ್ಕೆ ಸಹ ಸಹಾಯ ಮಾಡಿದ್ದ. ಆತನ ಗಾಡಿಯನ್ನ, ಸ್ಕಾರ್ಪಿಯೋ ಗಾಡಿಯನ್ನ ಸಹ ಪೊಲೀಸರು ಸೀಸ್ ಮಾಡಿದ್ರು. ಈ ಪುನೀತು, ಸುಹಾಸು, ವೇಣು 3 ಜನ ಸೇರ್ಕೊಂಡು ಸಂದೀಪ್ಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು. ನೀನು ಯಾವುದೇ ಕಾರಣಕ್ಕೂ ಸಹ ಸಾಕ್ಷಿಗಳನ್ನ ಹೇಳ್ಬಾರ್ದು, ಸಾಕ್ಷಿಗಳನ್ನ ನನಗೆ ಗುರುತಿಸಬಾರ್ದು. ಬಾರ್ನಲ್ಲಿ ಪೊಲೀಸರೇ ಸಹ CCTVಯನ್ನ ಎತ್ಕೊಂಡು ಹೋಗಿದ್ದಾರೆ, ನನಗೇನೂ ಗೊತ್ತಿಲ್ಲ ಅಂತೇಳಿ ನೀನು ಸಾಕ್ಷಿಯನ್ನ ಹೇಳಬೇಕು, ಕೋರ್ಟ್ ಮುಂದೆ ಹೇಳಬೇಕು ಅಂತೇಳಿ ವಾಟ್ಸಪ್ ಕಾಲ್ ಮಾಡಿ ಆತನಿಗೆ ಬೆದರಿಕೆ ಹಾಕ್ತಾರೆ. ತುಮಕೂರಿನ ದರ್ಶನ್ ಅಭಿಮಾನಿಗಳ ಸದಸ್ಯರಾಗಿರ್ತಕ್ಕಂಥ ವೇಣು ಮತ್ತೆ ಇನ್ನೊಬ್ಬ ಏನಿದ್ದಾನೆ, ಅವರಿಬ್ರು ಸುಹಾಸು, ವೇಣು ಇಬ್ರು ಸಹ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು. ಪುನೀತು ಕೂಡ ಬೆದರಿಕೆ ಆಗ್ತಾ ಇದ್ದಾನೆ. ಇದರಲ್ಲಿ ಪುನೀತು ಇದರ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದಾನೆ, ಆದರೆ ಆತನನ್ನು ಸಹ ಸಾಕ್ಷಿಯಾಗಿ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಆ ಬಾಡಿಯನ್ನ ಸಾಗಿಸೋದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟರು, ಆ ಸ್ಕಾರ್ಪಿಯೋ ಯೂಸ್ ಮಾಡಿದ್ರು, ಅದರಲ್ಲಿ ಆ ಬಾಡಿ ಸಾಗಿಸಿದ ನಂತರ ಆ ಸ್ಕಾರ್ಪಿಯೋನ ಸೀಸ್ ಮಾಡಿದ್ರು. ಇದರಲ್ಲಿ ಆತ ಆರೋಪಿಯಾಗಿದ್ದ. ಹೀಗಾಗಿ ಈತ 17 ಜನ ಆರೋಪಿಗಳಿರೋದ್ರಿಂದ ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಆತನಿಂದಲೂ ಸಹ ಸಾಕ್ಷಿಗಳನ್ನ ಹೇಳಿಕೆ ತೆಗೆದುಕೊಂತಾ ಇರ್ತಕ್ಕಂಥದ್ದು. ಈ ನಡುವೆ ಪುನೀತು ಮತ್ತೆ ಈ ಸುಹಾಸು, ವೇಣು ಸೇರ್ಕೊಂಡು ಸಂದೀಪ್ಗೆ ಬೆದರಿಕೆ ಆಗ್ತಾ ಇದ್ದಾರೆ. ನೀನು ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳ್ಬಾರ್ದು, ಹಾಸ್ಟೆಲ್ ಆಗು, ಇದರಿಂದ ನಿನ್ಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ, ಇಲ್ಲ ಅಂದ್ರೆ ನಾವು ತೊಂದರೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಆತ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆ ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಇದು ಯಾವಾಗ 57ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುತ್ತೆ, ಪ್ರಾಸಿಕ್ಯೂಷನ್ ಪರ ಹಿರಿಯ ವಕೀಲರಾಗಿರ್ತಕ್ಕಂಥ SPP ಪ್ರಸನ್ನ ಕುಮಾರ್ ಕೋರ್ಟ್ ಗಮನಕ್ಕೆ ತರ್ತಾರೆ. ಮತ್ತೆ ಸಾಕ್ಷಿಯಾಗಿರ್ತಕ್ಕಂಥ ಸಂದೀಪು ಸಹ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸ್ತಾರೆ. ನನಗೆ ಈ ರೀತಿ ವಾಟ್ಸಪ್ ಕಾಲ್ ಮಾಡಿ ಬೆದರಿಕೆ ಆಗ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳ್ಬಾರ್ದು, ಇದರಿಂದ ನಿನ್ಗೆ ತೊಂದರೆ ಮಾಡ್ತೀವಿ ಅಂತ ಹೇಳಿ ಆತ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಪೊಲೀಸರಿಗೆ ಸೂಚನೆ ಕೊಡ್ತಾರೆ ನ್ಯಾಯಾಧೀಶರು, ಕೂಡಲೇ ಪ್ರಕರಣ ದಾಖಲಿಸಿ ಅಂತ. ಹೀಗಾಗಿ ಸುಮೋಟೋ ಕೇಸನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ದಾಖಲಿಸಿಕೊಂಡು ಈ 3 ಆರೋಪಿಗಳೇನಿದ್ದಾರೆ, ಸುಹಾಸು, ವೇಣು ಮತ್ತೆ ಪುನೀತನ ಬಂಧಿಸಿರ್ತಕ್ಕಂಥದ್ದು. ಬಂಧಿಸಿ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಎಲ್ಲಿಂದ ಯಾಕೆ ಕಾಲ್ ಮಾಡಿದ್ರಿ, ಏನಕ್ಕೆ ಮಾಡಿದ್ರಿ, ಏನ್ ನಿಮ್ಮ ಉದ್ದೇಶ ಏನು,
ಯಾಕೆ ಬೆದರಿಕೆ ಹಾಕಿದ್ರಿ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥ ಅವರನ್ನ ಈಗ ಕಸ್ಟಡಿಯಲ್ಲಿ ಇಟ್ಕೊಂಡು ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ. ಇಲ್ಲಿ ದರ್ಶನ್ ಪರವಾಗಿ ಅಥವಾ ಆರೋಪಿಗಳ ಪರವಾಗಿ ಈ ಪುನೀತ್ ಏನ್ ಕೆಲಸ ಮಾಡ್ತಾ ಇದ್ದ, ಫ್ಯಾನ್ ಪೇಜ್ ಅನ್ನ ನಿರ್ವಹಿಸ್ತಾ ಇದ್ದ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾಕ್ಷಿಗಳನ್ನ ಏನಾದ್ರೂ ಅವರನ್ನ ಮಾಫಿ ಸಾಕ್ಷಿ ಅಥವಾ ಅವರನ್ನ ಬೆದರಿಸಿ ಅವ್ರ ಕೋರ್ಟಿಗೆ ಬರ್ದಂತೆ ಮಾಡಿದ್ರೆ ನಾವು ಅಕ್ಯೂಟಲ್ ಆಗ್ಬೋದು. ಕೇಸಿಂದ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಸಾಕ್ಷಿಗಳು ಬಂದು ಹೇಳ್ದ ಸಂದರ್ಭದಲ್ಲಿ ಅಕ್ಯೂಟಲ್ ಆಗೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.